ಆರ್ಎಸ್ಎಸ್ ಸಾಮಾಜಿಕ ಸೇವಾ ಸಂಘಟನೆಯೂ ಅಲ್ಲ, ಅದು ಸಾಂಸ್ಕೃತಿಕ ಸಂಘಟನೆಯೂ ಅಲ್ಲ. ಯಾರು ಒಪ್ಪಲಿ ಬಿಡಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಜಕೀಯ ಸಂಘಟನೆ. ಇದು ಸೂರ್ಯಚಂದ್ರನಷ್ಟೇ ಸ್ಪಷ್ಟ. ಆರ್ಎಸ್ಎಸ್ಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಬರೀ ಬೊಗಳೆ ಅಷ್ಟೇ. ಸತ್ಯವನ್ನ ಮುಚ್ಚಿಡಲು ಇವರಷ್ಟೇ ಮುಖ ಮುಚ್ಚಿಕೊಂಡರೂ ಪರದೆಯ ಹಿಂದಿನ ಇವರ ನಿಜವಾದ ಮುಖ ಆಗಾಗ್ಗೆ ಬಯಲಾಗುತ್ತಲೇ ಇರುತ್ತೆ. ಹೊಸ ಸುದ್ದಿ ಏನಂದ್ರೆ, ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ಅರುಣ್ ಕುಮಾರ್ ಅವರನ್ನ ಮತ್ತೆ ಆರ್ಎಸ್ಎಸ್ಗೆ ಮರುನಿಯುಕ್ತಿ ಮಾಡಲಾಗಿದೆ. ಆರ್ಎಸ್ಎಸ್ನ ತುಮಕೂರು ವಿಭಾಗದ ಪ್ರಚಾರಕ ರಾಜೇಶ್ ಅವರು ಬಿಜೆಪಿಯ ನೂತನ ಸಂಘಟನಾ ಕಾರ್ಯದರ್ಶಿ ಆಗಲಿದ್ದಾರೆ ಎಂಬ ಸುದ್ದಿ ಹೊರಬಂದಿದೆ. ಈ ರಾಜೇಶ್ ಅವರು ಆರ್ಎಸ್ಎಸ್ನ ಭದ್ರ ನೆಲೆಯಾದ ದಕ್ಷಿಣ ಕನ್ನಡದವರು. ಇದರಲ್ಲಿ ವಿಶೇಷ ಏನೂ ಇಲ್ಲದಿದ್ದರೂ ಈ ವಿಚಾರದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿಯವರ ಆತ್ಮವಂಚನೆ ಮತ್ತು ಅವರಾಡುವ ಸುಳ್ಳುಗಳು ಬಟಾಬಯಲಾಗಿದೆ. ಬಿಜೆಪಿಗೂ ಆರ್ಎಸ್ಎಸ್ಗೂ ಯಾವುದೇ ಸಂಬಂಧ ಇಲ್ಲ ಎಂಬ ರೆಡಿಮೇಡ್ ಮಾತು ಇವರ ನಾಯಕರ ಬಾಯಲ್ಲಿ ಸದಾ ಹರಿದಾಡ್ತಿರುತ್ತೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಂದ ಹಿಡಿದು ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಆದಿಯಾಗಿ ಇಲ್ಲಿ ನಮ್ಮ ಯಡಿಯೂರಪ್ಪ, ಬೊಮ್ಮಾಯಿ ಅವರಿಂದ ಹಿಡಿದು ಲೋಕಲ್ ಬಿಜೆಪಿ ನಾಯಕರೆಲ್ಲರೂ ಇದನ್ನೇ ಹೇಳ್ತಿರ್ತಾರೆ. ಬಿಜೆಪಿಗೂ ಆರ್ಎಸ್ಎಸ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಅವರ ವಾದ. ಇದು ಎಷ್ಟೊಂದು ಸುಳ್ಳು ಅಂದ್ರೆ, ಈ ದೇಶದಲ್ಲಿ ಇದಕ್ಕಿಂತ ದೊಡ್ಡದಾದ ಮತ್ತೊಂದು ಸುಳ್ಳು ಖಂಡಿತವಾಗಿಯೂ ಇರಲಿಕ್ಕಿಲ್ಲ. ಬಿಜೆಪಿಗೂ ಆರ್ಎಸ್ಎಸ್ಗೂ ಸಂಬಂಧ ಇಲ್ಲ ಅನ್ನೋದು ನಿಜವಾಗಿಯೂ ಆತ್ಮವಂಚನೆಯ ಮಾತು. ಆರ್ಎಸ್ಎಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂದಮೇಲೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯನ್ನ ಯಾಕೆ ಆರ್ಎಸ್ಎಸ್ಗೆ ವಾಪಸ್ ಕರೆಸ್ಕೊಳ್ತೀರಿ? ಆರ್ಎಸ್ಎಸ್ ಪ್ರಚಾರಕನ್ನ ಯಾಕೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನಿಯೋಜನೆ ಮಾಡ್ತೀರಾ? ಯಾಕೆಂದ್ರೆ ಬಿಜೆಪಿ ಆರ್ಎಸ್ಎಸ್ಗೂ ತಾಯಿ ಮಗುವಿನ ಸಂಬಂಧ ಇದೆ. ಬಿಜೆಪಿ ಎಂಬುದು ಆರ್ಎಸ್ಎಸ್ನ ಕೂಸು. ಆರ್ಎಸ್ಎಸ್ ಹುದ್ದೆಯಿಂದ ಬಿಜೆಪಿಗೆ ನಿಯುಕ್ತಿಯಾಗುವ ಈ ಸಂಘಟನಾ ಕಾರ್ಯದರ್ಶಿಗಳೇ ಬಿಜೆಪಿಯನ್ನ ನಿಯಂತ್ರಣ ಮಾಡ್ತಾರೆ. ಕರ್ನಾಟಕ ಮೂಲದ ಆರ್ಎಸ್ಎಸ್ ಪ್ರಚಾರಕರಾಗಿದ್ದ ಬಿಎಲ್ ಸಂತೋಷ್ ಅವರನ್ನ ಇವರು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾಡಿ ಅವರ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಯನ್ನ ನಿಯಂತ್ರಣ ಮಾಡ್ತಿದ್ರೆ, ರಾಜ್ಯಗಳಲ್ಲೂ ಸಹ ಆರ್ಎಸ್ಎಸ್ ಪ್ರಚಾರಕರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿ ಆ ಮೂಲಕ ಬಿಜೆಪಿಯನ್ನ ನಿಯಂತ್ರಣ ಮಾಡ್ತಾರೆ. ಹೀಗೆ ಆರ್ಎಸ್ಎಸ್ ನಿಂದ ಬಿಜೆಪಿಗೆ ಹೋದವರು ಇಬ್ಬರು ಈ ದೇಶದ ಪ್ರಧಾನಿಯಾಗಿದ್ದಾರೆ, ಮತ್ತೊಬ್ಬರು ಉಪ ಪ್ರಧಾನಿಯಾಗಿದ್ದಾರೆ, ಒಬ್ಬರು ರಾಷ್ಟ್ರಪತಿಯಾಗಿದ್ದಾರೆ, ಕೆಲವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ವಾಜಪೇಯಿ, ಅಡ್ವಾಣಿ, ಮೋದಿ, ಕೋವಿಂದ್, ರಾಜನಾಥ್ ಸಿಂಗ್, ಗಡ್ಕರಿ, ಪರಿಕರ್, ಫಡ್ನವೀಸ್, ಖಟ್ಟರ್, ರಾಮ್ ಮಾಧವ್ ಹೀಗೆ ಅನೇಕ ಬಿಜೆಪಿ ಪ್ರಮುಖರು ಆರ್ಎಸ್ಎಸ್ ನಿಂದ ಬಿಜೆಪಿಗೆ ನಿಯುಕ್ತಿಗೊಂಡಿದ್ದರು. ಬಿಜೆಪಿ ಸರ್ಕಾರಗಳೆಲ್ಲವೂ ರಿಮೋಟ್ ಕಂಟ್ರೋಲ್ ಸರ್ಕಾರ ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯ. ಯಾರು ಏನೇ ಹೇಳಲಿ, ಸತ್ಯ ಏನಂದ್ರೆ ಆರ್ಎಸ್ಎಸ್ ಹೇಳಿದಂತೆ ಬಿಜೆಪಿ ನಡೆಯುತ್ತೆ. ಬಿಜೆಪಿ ಎಂಬುದು ಸದಾ ಆರ್ಎಸ್ಎಸ್ನ ನಿಯಂತ್ರಣದಲ್ಲೇ ಇರುತ್ತೆ. ಆರ್ಎಸ್ಎಸ್ನವರು ಕೂರು ಅಂದ್ರೆ ಬಿಜೆಪಿಯವರು ಕೂರ್ಬೇಕು, ನಿಲ್ಲು ಅಂದ್ರೆ ಎದ್ದು ನಿಲ್ಬೇಕು. ಆರ್ಎಸ್ಎಸ್ ಅನ್ನ ದಾಟಿಕೊಂಡು ಹೋಗಲು ಈ ಬಿಜೆಪಿಯವರಿಗೆ ಸಾಧ್ಯವೇ ಇಲ್ಲ ಎಂಬುದು ಸತ್ಯ. ವರ್ಷಕ್ಕೊಮ್ಮೆ ನಡೆಯುವ ಆರ್ಎಸ್ಎಸ್ನ ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಕಡ್ಡಾಯವಾಗಿ ಹಾಜರಿರಲೇಬೇಕು. ಅದರಲ್ಲಿ ಬಿಜೆಪಿಯ ರೀತಿ ನೀತಿಗಳು ಹೇಗಿರಬೇಕು ಎಂದು ಆರ್ಎಸ್ಎಸ್ ಆಜ್ಞೆ ಮಾಡುತ್ತೆ. ಅದನ್ನ ಬಿಜೆಪಿ ಚಾಚು ತಪ್ಪದೆ ಪಾಲಿಸುತ್ತೆ. ಬಿಜೆಪಿಗೂ ಆರ್ಎಸ್ಎಸ್ ನಡುವೆ ಮನಸ್ತಾಪ ಬಂದಿದ್ದೇ ಇಲ್ಲ. ಸದ್ಯ ಒಕ್ಕೂಟ ಸರ್ಕಾರವನ್ನ ಮುಕ್ಕಾಲು ಭಾರತದ ರಾಜ್ಯಗಳನ್ನ ಆಳ್ವಿಕೆ ಮಾಡುತ್ತಿರುವುದು ಬಿಜೆಪಿ, ಆದ್ರೆ ಪರೋಕ್ಷವಾಗಿ ಆಳ್ವಿಕೆ ಮಾಡುತ್ತಿರುವುದು ಆರ್ಎಸ್ಎಸ್. ಯಾರು ಸಿಎಂ ಆಗಬೇಕು, ಯಾರು ಮಂತ್ರಿಗಳಾಗಬೇಕು, ಯಾವಾಗ ಸಂಪುಟ ವಿಸ್ತರಣೆ ಮಾಡಬೇಕು, ಬಿಜೆಪಿಯ ಆಡಳಿತ ಹೇಗೆ ನಡೀಬೇಕು, ಅಜೆಂಡಾ ಏನಿರಬೇಕು ಅಂತ ನಿರ್ಧಾರ ಮಾಡುವುದು ಆರ್ಎಸ್ಎಸ್. ನೀವು ನೋಡಿರಬಹುದು, ಸರ್ಕಾರ ರಚನೆ ಮಾಡುವಾಗ ಇಲ್ಲವೇ ಕ್ಯಾಬಿನೆಟ್ ವಿಚಾರದಲ್ಲಿ ಬಿಜೆಪಿ ಸಿಎಂ ಹಾಗೂ ಮಂತ್ರಿಗಳು ಆರ್ಎಸ್ಎಸ್ ನಾಯಕರ ಮೊರೆ ಹೋಗ್ತಾರೆ. ಬಿಜೆಪಿಯನ್ನ ಆರ್ಎಸ್ಎಸ್ ನಿಯಂತ್ರಣ ಮಾಡ್ತಿರೋದ್ರಿಂದ ಈ ಪ್ರಕ್ರಿಯೆಗಳು ನಡೀತಿವೆ ಎಂಬುದು ಸತ್ಯ. ನಮ್ಮ ದೇಶದಲ್ಲಿ ಮೋದಿಯವರು ಹೆಸರಿಗಷ್ಟೇ ಪ್ರಧಾನಿ, ಹಾಗೆ ರಾಜ್ಯದಲ್ಲಿ ಬೊಮ್ಮಾಯಿ ಹೆಸರಿಗಷ್ಟೇ ಸಿಎಂ, ಆದ್ರೆ ಆಡಳಿತ ಹಿಡಿತ ಇರುವುದು ಆರ್ಎಸ್ಎಸ್ಗೆ. ಹೀಗಾಗಿ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಗಳು ಅವರ ಪಕ್ಷದಲ್ಲಿ ಪಿಎಂ ಸಿಎಂಗಳಷ್ಟೇ ಪ್ರಭಾವ ಹೊಂದಿರುತ್ತಾರೆ. ಆರ್ಎಸ್ಎಸ್ ಗರ್ಭಗುಡಿಯ ನಾಯಕರು ಈ ಸಂಘಟನಾ ಕಾರ್ಯದರ್ಶಿಗಳ ಮೂಲಕವೇ ಪರೋಕ್ಷವಾಗಿ ಆಡಳಿತ ಮಾಡ್ತಿರ್ತಾರೆ. ಹೀಗಾಗಿಯೇ ಬಿಜೆಪಿ ಅಧಿಕಾರ ಇರುವಲ್ಲಿ ಜನಹಿತಕ್ಕಿಂತ ಹೆಚ್ಚಾಗಿ ಕೋಮು ವಿಭಜಕ ಕೆಲಸಗಳೇ ನಡೀತಿರ್ತಾವೆ. ಗೋಮಾಂಸ, ತಲಾಕ್, ಸಿಎಎ, ಎನ್ಆರ್ಸಿ, ಕಾಶ್ಮೀರ, ಮತಾಂತರ ನಿಷೇಧ, ಪಠ್ಯ ಪರಿಷ್ಕರಣೆ, ಇತಿಹಾಸ ತಿರುಚುವಿಕೆ, ಹೆಸರು ಬದಲಾವಣೆಯಂತಹ ಕೆಲಸಗಳು ಬಿಜೆಪಿ ಮಾಡಿಕೊಂಡು ಬಂದಿದೆ. ಇದರ ಹಿಂದಿನ ನಿಜವಾದ ಸೂತ್ರಧಾರಿಗಳು ಆರ್ಎಸ್ಎಸ್ ಗರ್ಭಗುಡಿಯ ನಾಯಕರಾಗಿರ್ತಾರೆ.
ಇದು ನಿಜಕ್ಕೂ ಅಪಾಯಕಾರಿ. ಯಾಕೆಂದ್ರೆ RSSಗೆ ಸಾಂವಿಧಾನಿಕವಾಗಿ ಯಾವುದೇ ಮಾನ್ಯತೆ ಇಲ್ಲದಿದ್ದರೂ ಅವರು ಪರೋಕ್ಷವಾಗಿ ಈ ದೇಶವನ್ನ ಆಳುವ ಮೂಲಕ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡ್ತಿದ್ದಾರೆ. RSSನ ಸಾಂವಿಧಾನಿಕ ಮಾನ್ಯತೆ ಒತ್ತಟ್ಟಿಗಿರಲಿ, ಆ ಸಂಘಟನೆ ಭಾರತದಲ್ಲಿ ನೋಂದಣಿ ಆಗಿಯೇ ಇಲ್ಲ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿರದ ವಿಚಾರವಾಗಿದೆ. 2004ರಿಂದ 2014ರವರೆಗೆ ಈ ದೇಶದಲ್ಲಿ UPA ಸರ್ಕಾರ ಇತ್ತು. ಅವಾಗ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನ ರಬ್ಬರ್ ಸ್ಟ್ಯಾಂಪ್ ಅಂತಾನು, ಸೋನಿಯಾ ಗಾಂಧಿ ಅವರನ್ನ ಸೂಪರ್ PM ಅಂತಾನು ಈ ಬಿಜೆಪಿಯವರು ಮತ್ತು RSSನವರು ಮೂದಲಿಸ್ತಾ ಇದ್ರು. ಆದ್ರೆ 2014ರ ಭಾರತದಲ್ಲಿ ಬಿಜೆಪಿ ರಬ್ಬರ್ ಸ್ಟ್ಯಾಂಪ್ ಆಗಿದ್ದು RSS ಸೂಪರ್ ಪವರ್ ಹೊಂದಿದೆ ಎಂಬ ಸತ್ಯವನ್ನ ಯಾರೂ ಹೇಳ್ತಿಲ್ಲ. ಇದನ್ನ ಕೌಂಟರ್ ಮಾಡಬೇಕಿದ್ದ ಕಾಂಗ್ರೆಸ್ನವರು ಸಹ ಈ ವಿಷಯದಲ್ಲಿ ಬಾಯಿನೇ ತೆರೆಯಲ್ಲ. ಸೋನಿಯಾ ಗಾಂಧಿ ಅವರು ಸೂಪರ್ PM ಆಗಿ ಅಧಿಕಾರದಲ್ಲಿ ಕೈ ಹಾಕ್ತಿದ್ರು ಅಂತಾನೆ ಇಟ್ಕೊಳ್ಳೋಣ, ಅದರಲ್ಲಿ ತಪ್ಪೇನಿದೆ? ಸೋನಿಯಾ ಗಾಂಧಿ ಚುನಾವಣೆಯಲ್ಲಿ ನಿಂತು ಜನರಿಂದ ಆರಿಸಿ ಬಂದಿದ್ರು, ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದರು. ಅವರು ಕಾಂಗ್ರೆಸ್ ಸಂಸದರಿಂದ ಪ್ರಧಾನಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದರು. ಹೀಗಿದ್ರು ಪ್ರಧಾನಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಸ್ಥಾನಕ್ಕೆ ಮನಮೋಹನ್ ಸಿಂಗ್ ಅವರನ್ನ ತಂದು ಕೂರಿಸಿದ್ರು. ಅಲ್ಲದೆ 2004ರಿಂದ 2014ರವರೆಗೆ ಅಧಿಕಾರದಲ್ಲಿ ಇದ್ದಿದ್ದು UPA ಒಕ್ಕೂಟ. ಈ UPA ಒಕ್ಕೂಟಕ್ಕೂ ಸೋನಿಯಾ ಗಾಂಧಿ ಅವರೇ ಮುಖ್ಯಸ್ಥರು. UPA ಒಕ್ಕೂಟದ ಮುಖ್ಯಸ್ಥರಾಗಿದ್ದುಕೊಂಡು UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿ ಪ್ರಭಾವ ಹೊಂದಿದ್ದನ್ನ ತಪ್ಪು ಅನ್ನೋದಾದ್ರೆ, ಬಿಜೆಪಿ ಸರ್ಕಾರದಲ್ಲಿ RSS ಪ್ರಭಾವ ಹೊಂದಿರುವುದು ಮಹಾ ತಪ್ಪು ಆಗಲ್ವೇ? ಅಪರಾಧ ಆಗಲ್ವೇ? ಈ ದೇಶದ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡಲು RSSಗೆ ಯಾವ ಅಧಿಕಾರ ಇದೆ? ಅವರಿಗೆ ಸಾಂವಿಧಾನಿಕ ಮಾನ್ಯತೆ ಇದೆಯೇ? ಅವರು ಚುನಾವಣೆಯಲ್ಲಿ ಆರಿಸಿ ಬಂದವರ? RSS ಮುಖ್ಯಸ್ಥರು ಸಂಸದೀಯ ನಾಯಕರ? ಯಾರು ಈ RSS? ಇವರಿಗೆ ಸರ್ಕಾರಕ್ಕೆ ಹಸ್ತಕ್ಷೇಪ ಮಾಡಲು ಯಾವ ಅಧಿಕಾರ ಇದೆ? ಇವರು ಮಾಡ್ತಿರೋದು ನಿಜಕ್ಕೂ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅಪಮಾನವಾಗುವ, ಮಾರಕವಾಗುವ ಕೆಲಸ. RSSನಿಂದ ಈ ದೇಶದ ಪ್ರಜಾಪ್ರಭುತ್ವ ತನ್ನ ಅರ್ಥ ಮತ್ತು ಆಶಯವನ್ನೇ ಕಳೆದುಕೊಂಡಿದೆ ಅನ್ನೋದು ಕಟ್ಟು ವಾಸ್ತವವಾಗಿದೆ.